ದಿನಾಂಕ 12ರಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಗಂಗಾವತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ತರಲು ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿರುವುದನ್ನು ಖಂಡಿಸಿ ಇದೇ ದಿನಾಂಕ 12ರಂದು ಬುಧವಾರ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಜಾರಿಗೆ ತರುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತದೆ ಎಂದು ಅಖಿಲ ಭಾರತ ಮಾದಿಗ ದಂಡೂರ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿ ಹುಸೇನಪ್ಪ ಸ್ವಾಮಿ ಮಾದಿಗ ಹೇಳಿದರು. ಅವರು ಶನಿವಾರದಂದು ಪತ್ರಿಕಾ ಭಾಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಸಹ ರಾಜ್ಯ ಸರ್ಕಾರ ಆದೇಶವನ್ನ ತಿರಸ್ಕರಿಸಿ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಧರಣಿ ನಡೆಸಲಾಗುತ್ತಿದ್ದು, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಸಮಾಜ ಬಾಂಧವರು ಭಾಗವಹಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪರಮಾನಂದ ಡಿ ಹುಲ್ಲೇಶ್, ಯಮನೂರ್ ಇತರರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 6ರಿಂದ 7 ತಿಂಗಳು ಗತಿಸ್ತಾರೆ. ಯಾರು ಸುಪ್ರೀಂ ಕೋರ್ಟ್ ಕಾನೂನನ್ನ ಈ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ ಕೊಟ್ಟಿರ್ತಕ್ಕಂಥ ಕಾನೂನನ್ನ ಗೌರವಿಸಲಾರದಂತ ಯಾರು ಇದ್ರೆ ಅಂದ್ರೆ ಅದು ಕಾಂಗ್ರೆಸ್ ನಾಯಕರು ಮಾತ್ರ, ಈ ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಾವು ತಡೆ ಹಿಡಿತೀವಿ, ನಾವಲ್ಲಿ ನ್ಯಾಯ ಮಾಡ್ತೀವಿ, ಏನೋ ಅದ್ರಲ್ಲಿ ಕಸ ಐತಿ ಕಡ್ಡಿ ಐತಿ ಅಂತ ಹೇಳ್ತಾರಂದ್ರೆ ಇನ್ನು ಮತ್ತೆ ಯಾವ್ದಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ನಾವು ಒಳ ಮೀಸಲಾತಿ ಕೇಳಿದ್ರೆ ನಿನ್ನೆ ಅಸೆಂಬ್ಲಿಯಲ್ಲಿ ಹೋಗ್ತಕ್ಕಂಥ ಇದು ಹೋಗಿರ್ತಕ್ಕಂಥ ಒಳ ಮೀಸಲಾತಿ ಮಾಡ್ರಿ ಅಂತ 7 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಅವ್ರಿಗೆ ಕೂಡ ಅರೆಸ್ಟ್ ಮಾಡಿ ಮತ್ತೆ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಈ ದೇಶದ ವ್ಯವಸ್ಥೆ ಕಾನೂನು ಅಡಿಯಲ್ಲಿ ನಾವು ನಡಿಬೇಕಲ್ಲ, ಕಾನೂನು ಚೌಕಟ್ಟೆ ನಡಿಬೇಕಲ್ಲ. ಆ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥವ್ರು ಯಾರು? ಇವತ್ತು ದೇಶ ಆಳ್ತಕ್ಕಂಥವ್ರೆ, ರಾಜ್ಯ ಆಳ್ತಕ್ಕಂಥವ್ರೆ, ರಾಜಕಾರಣಿಗಳು ಸಂವಿಧಾನ ಉಲ್ಲಂಘನೆ ಮಾಡ್ತಿದ್ದಾರೆ, ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಡೀತಿದ್ದಾರೆ. ಕಾನೂನೇ ಹೇಳಿದ್ದೆ, ನಿಮ್ಮ ಅಧಿಕಾರ ನಿಮ್ಗೆ ಇದೆಯಪ್ಪ, ನಿಮ್ಮ ರಾಜ್ಯದ ಅಧಿಕಾರ ನೀವು ಕೊಡ್ಬೋದು, ಆ ಜನಾಂಗಕ್ಕೆ ಒಳ ಮೀಸಲಾತಿ ಕೇಳೋದು ಸರಿ ಇದೆ ಅಂತ ಕೊಟ್ಟರೆ ಇವರು ತಡಿ ಅಂತಂದು ಬ್ಲಾಕ್ಗಳ ತುಂಬಂತ ಪ್ಲಾನ್ ಮಾಡ್ತಾರಲ್ಲ, ಇದು ಅವ್ರಿಗೆ ನನ್ನ ಕಂಡರೆ. ಯಾಕಂದ್ರೆ ಬ್ಲಾಕ್ಗಳು ಅಂದ್ರೆ ನೌಕರಿ ಉದ್ಯೋಗಗಳನ್ನು ತುಂಬಬೇಕಾದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ತುಂಬಿದ್ರೆ ಆ ಜನಾಂಗಕ್ಕೆ ಸಿಗ್ತಕ್ಕಂಥ ಒಂದು ಮೀಸಲಾತಿಯ ಹುದ್ದೆಗಳಲ್ಲಿರ್ಬೋದು, ಇನ್ನಿತರ ಸೌಲಭ್ಯಗಳಲ್ಲಿರ್ಬೋದು, ಆ ಸಮಾಜಕ್ಕೆ ಮುಟ್ಟುತ್ತೆ, ಆರ್ಥಿಕವಾಗಿ ಬೆಳೀತೈತೆ, ಉದ್ಯೋಗದಲ್ಲಿ ಬೆಳೀತಾರೆ, ದೇಶ ಅಭಿವೃದ್ಧಿ ಆಗುತ್ತದೆ. ಯಾರೋ ಒಬ್ಬರೇ ಅವರು ದೇಶ ಹುಟ್ಟಿದಾಗಿದ್ದ ಲಾಸ್ಟಿಗೆ ಅವ್ರು ಸಾಯವರಿಗೆ ಅವರೇ ರಾಜಕೀಯ ಆಳ್ಕೊಂತ ಬಂದ್ರೆ ಸಮಾಜಕ್ಕೆ ಉದ್ಧಾರ ಆಗಲ್ಲ. ಮೀಸಲಾತಿ ಎಲ್ಲರಿಗೂ ಬೇಕು, ಎಲ್ಲರೂ ಮುಖ್ಯಮಂತ್ರಿಗಳಾಗಬೇಕು, ಎಲ್ಲರೂ ಸಚಿವರಾಗಬೇಕು, ಎಲ್ಲರೂ ಶಾಸಕರಾಗಬೇಕು, ಎಲ್ಲರೂ ನೌಕರಿದಾರರಾಗಬೇಕು, ಎಲ್ಲಾ ಸಮಾಜದಲ್ಲಿ ಉದ್ಯೋಗಗಳನ್ನು ಮಾಡ್ಬೇಕು. ಯಾರು ಮಾಡ್ತಿದ್ದಾರೆ? ಆ ಕಾರಣಕ್ಕಾಗಿ ನಮಗೆ ವಂಚನೆ ಆಗ್ತದೆ. ಏನ್ ಸದಸ್ಯ ಆಯೋಗ ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ಏನು ಸೂಚನೆ ಮಾಡಿದ, ಆರ್ಡರ್ ಮಾಡಿದೋ ಆ ಒಂದು ಸಂವಿಧಾನ ಒಳ ಮೀಸಲಾತಿ ಆದಷ್ಟು ಬೇಗನೆ ಮಾಡಬೇಕು. ಮಾಡದೇ ಇದ್ರೆ ಅಗಲಿ ಕಳ್ಳರು ಯಾರಿದ್ರೆ ಅದು ರಾಜಕಾರಣಿಗಳೇ. ಯಾಕೆ ಈ ಮಾತು ಹೇಳ್ತಂದ್ರೆ, ಗ್ರಾಮದಲ್ಲಿ ನಮ್ಗೆ ಏನಾದ್ರೆ ದೌರ್ಜನ್ಯ ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ದೌರ್ಜನ್ಯ ಆದ ಮೇಲೆ ನಾವು ಶಿಸ್ತಿನ ಕ್ರಮ ಕೈಗೊಳ್ಳ್ರಿ ಅಂತಂದು ನಾವು ಇಲಾಖೆಗೆ ಕಂಪ್ಲೇಂಟ್ ಕೊಡ್ತೀವಿ. ಈಗ ಅಸೆಂಬ್ಲಿಗೆ ಕುಂತು ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಲ್ಲ, ಎಲ್ಲಿ ಹೋಗ್ಬೇಕು? ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡಬೇಕು? ಮತ್ತು ಅವ್ರ ಮೇಲೆ ಕೇಸ್ ಹಾಕಿ ಸುಪ್ರೀಂ ಹೋಗ್ಬೇಕಾ? ಯಾರಿಗೆ ಕಾನೂನು ಗೊತ್ತಿಲ್ಲ, ಗೊತ್ತಿದೆ, ಆದ್ರೆ ಇದು ಮಾಡೋದು ಸರಿಯಲ್ಲ. ನಾವು ಅಧಿಕಾರಕ್ಕೆ ಬರುವಾಗ ಕೈ ಮೇಲೆ ಪ್ರಮಾಣ ಗ್ರಂಥದ ಮೇಲೆ, ಸಂವಿಧಾನದ ಮೇಲೆ ಕೈ ಇಟ್ಟು ನಾವು ಪ್ರಮಾಣ ಮಾಡಿರ್ತಾರೆ. ಜಾತಿ ಭೇದ ಮಾಡದೆ, ಕುಲ ಭೇದ ಮಾಡದೆ, ಪಕ್ಷಪಾತ ಮಾಡದೆ ನಾವು ಕಾನೂನಾತ್ಮಕವಾಗಿ ನಡ್ಕೊಂಡು ಪ್ರಮಾಣ ಸ್ವೀಕಾರ ಮಾಡ್ಯಾರಲ್ಲ, ಇದನ್ನ ಇವ್ರು ಮಾಡೋದು. ಒಳ ಮೀಸಲಾತಿ ಕೊಟ್ಟು ಎಲ್ಲಾ ಜನಾಂಗದ ಜನಾಂಗದವರು ಚೆನ್ನಾಗಿರ್ಲಿ, ಒಂದೇ ದೇಶದಲ್ಲಿ ನಾವೆಲ್ಲ ಭಾರತೀಯರು ಒಂದೇ ಅನ್ನೋ ದೃಷ್ಟಿಯಿಂದ ಇದ್ರೆ ಅದು ಅವರು ಒಳ್ಳೆ ರಾಜಕಾರಣಿಗಳಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 30 ವರ್ಷ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಗೆ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾರೆ. ಎಷ್ಟೋ ಮಂದಿ ಸತ್ತೋಗಿದ್ದಾರೆ. ಸತ್ರ ಅವರು ಇದಕ್ಕ ಕಿಮ್ಮತ್ತಿಲ್ಲ ಅಂತಂದ್ರೆ ಇವ್ರು ಮಾಡ್ತಾ ಇದಾರಲ್ಲ, ಎಷ್ಟು ಸರಿ? ಇವ್ರು ಮಾಡೋದು ಸರಿಯಲ್ಲ? ಇವರು ಮೀಸಲಾತಿ ನಮಗೆ ಕೊಡ್ಲಿಕ್ಕೆ ತಾರತಮ್ಯ ಮಾಡ್ತಾರೆ. ಆ ಕಾರಣಕ್ಕಾಗಿ ಸಮಾಜ, ನಮ್ಮ ಮಾದಿಗ ಸಮಾಜಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಾವು ಯಾವಾಗ ಅವರ ಬಣ್ಣದ ಮಾತಿಗೆ ಮರಳಾಗಿ ಅವರು ಕೊಡ್ತಕ್ಕಂಥ ಕೀಳ್ಬ ಕಾಸಿಗೆ ನಾವು ಓಟ್ ಕೊಟ್ಟು ನಮ್ಗೆ ಇನ್ನೂ ಎಷ್ಟೋ ಮಂದಿ ಸಾಯ್ಬಿಡ್ತಕ್ಕಂಥ ಕೆಲಸ ರಾಜಕಾರಣಿಗಳು ಮಾಡ್ತಾರೆ. ಇನ್ನು ಮುಂದೆ ನಾವೇನಾದ್ರೂ ಒಂದು ಮೀಸಲಾತಿ ಪಡಿಬೇಕಾದ್ರೆ ಎಲ್ಲಾ ಗ್ರಾಮದವರು
ಬರ್ರಿ ಜಿಲ್ಲಾ DC ಆಫೀಸ್ ಮುಂದೆ ಪ್ರತಿಭಟನೆ ಇದೆ, ಆ ಪ್ರತಿಭಟನೆಗೆ ಭಾಗವಹಿಸ್ರಿ. ಒಂದು ಒಳ ಮೀಸಲಾತಿ ನಾವು ತಗೊಂತೀವಿ ಅಂತ ಅಲ್ಲಿಂದ ನಾವು ಕೂಗಾಕಿ ರಾಜಕಾರಣಿಗಳಿಗೆ ಬಿಸಿ ಬಿಟ್ಟಿರಬೇಕು. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ನಾವು ಅಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಸಮಾಜ ಒಳ ಮೀಸಲಾತಿ ಬೇಕಂತ. ಯಾಕಂದ್ರೆ ಮುದ್ದು ಸಮಾಜ ಅವ್ರ ಮಾತಿಗೆ ಕೇಳೋದು, ಓಟ್ ಹಾಕೋದು, ಮತ್ತೆ ಗುಲಾಮರಾಗಿ ಕುಂತಿರೋದು, ಓಟ್ ಹಾಕೋದು ಗುಲಾಮರು. ಅದಕ್ಕಾಗಿ ಮುಂದೆ ಸಮಾಜ ಒಂದು ಒಳ್ಳೆ ನಿರ್ಣಯಗಳನ್ನ ತಗೋಬೇಕು. ಯಾರು ನಮ್ಮ ಸಮಾಜಕ್ಕೆ ನ್ಯಾಯವನ್ನ ಕೊಡ್ತಾರೋ, ಯಾವ ಪಕ್ಷದರಾಗಲಿ ಅಂತ ಪಕ್ಷದ ಪರವಾಗಿರ್ಬೇಕು. ನಮ್ಮ ಪಕ್ಷದ ನಮ್ಮ ಪರವಾಗಿಲ್ಲದಂತ ಪಕ್ಷದ ಪರವಾಗಿ ನಾವು ಇರಬಾರ್ದಂತದ್ದು ನಮ್ಮ ಸಮಾಜದ ಕಿವಿಮಾತುಗಳನ್ನು ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ಳೋದಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಹಳ ಬುದ್ಧಿವಂತರಿದ್ರಿ, ವಕೀಲರಿದ್ರಿ, ಎಲ್ಲ ಅದ್ರಿ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ವಿರುದ್ಧ ಏನಾದರೂ ವ್ಯವಸ್ಥೆ ಇದೆನಾ? ಇವತ್ತು ನಿಮ್ಗೆ ಎಂತ ಕರ್ಮ ಬಂದಿದೆ? ನಿಮಗೆ ಹುದ್ದೆ 2 ಸಲ ಮುಖ್ಯಮಂತ್ರಿ ಆದ್ರೂ ಕೂಡ ನೀವು ನಮ್ದನ್ನ ದೋಚಿ ಆಸ್ತಿ ಸಂಪಾದನೆ ಮಾಡಿದ್ರೆ ಇವತ್ತೇನಪ್ಪ ತನಿಖೆ ಮಾಡಂತ ಕೆಟ್ಟ ಸ್ಥಿತಿಗೆ ನೀವು ಹಿಡಿದಿದ್ದೀರಿ. ಸಾಂಕೇತಿಕ ಧರಣಿ ಇರುತ್ತದೆ. ನಮ್ಮ ಸಮಾಜದ ಹಿರಿಯರು, ಬುದ್ಧಿಜೀವಿಗಳು ಮತ್ತು ಸಮಾಜ ಹಿತೈಷಿಗಳು, ಎಲ್ಲ ಜಾತಿಯವರು, ನಮ್ಮ ಮೇಲೆ ಹಿತೈಷಿಗಳು ಇರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನಮಗೆ ಸಹಕಾರ ಮಾಡಿ ನಮ್ಮ ಮೀಸಲಾತಿಯನ್ನು ಪಡೆಯಲು ತಾವೆಲ್ಲರೂ ಕೂಡಿ ಒಕ್ಕಟ್ಟನ್ನು ಪ್ರದರ್ಶನ ಮಾಡಿ ನಮ್ಮ ಮೀಸಲಾತಿ ವರ್ಗೀಕರಣ ಮಾಡುವುದಕ್ಕೆ ಸಹಕಾರ ಮಾಡಬೇಕೆಂದು ಎಲ್ಲ ಜಾತಿಯವರಿಗೂ ಮತ್ತು ನಮ್ಮ ಸಮಾಜದ ಹಿತೈಷಿಗಳಿಗೆ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ಳುತ್ತೀವಿ.